ಉಕ್ಕಿ ಹರಿತಾ ಇರೋ ತುಂಗಭದ್ರಾ. ಹಂಪಿಗೆ ಶುರುವಾಗಿದೆ ಜಲಸಂಕಷ್ಟ. ರಾಜ್ಯದಲ್ಲಿ ದಿನೇ ದಿನೇ ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದ್ದು ಇದರಿಂದ ಡ್ಯಾಂಗಳೆಲ್ಲ ತುಂಬಿ ತುಳುತ್ತಿವೆ. ಡ್ಯಾಂಗೆ ಒಳಹರಿವು ಹೆಚ್ಚಾದ ಹಿನ್ನೆಲೆ ನದಿಗಳಿಗೆ ನೀರು ಹರಿಸಲಾಗ್ತಾ ಇದೆ. ಇದರಿಂದಾಗಿ ನದಿ ಪಾತ್ರದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿದೆ. ಕೇವಲ ಊರುಗಳು ಮಾತ್ರವಲ್ಲದೆ ಐತಿಹಾಸಿಕ ದೇಗುಲಗಳು ಕೂಡ ಜಲ ದಿಗ್ಬಂಧನವಾಗಿವೆ. ಇನ್ನು ತುಂಗಭದ್ರಾ ಜಲಾಶಯದಿಂದ 1,50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ಹರಿಬಿಟ್ಟ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿಗೆ ಜಲ ಸಂಕಷ್ಟ ಶುರುವಾಗಿದೆ. ವಿಶ್ವವಿಖ್ಯಾತ ಹಂಪಿ ಸ್ಮಾರಕ ಬಳಿಯ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇರುವುದರಿಂದ ರಾಮ ಲಕ್ಷ್ಮಣ ಸೀತೆ ದೇಗುಲದ ಅರ್ಧ ಭಾಗಕ್ಕೆ ನದಿ ನೀರು ನುಗ್ಗಿದೆ. ಇಷ್ಟೇ ಅಲ್ಲದೆ ಇದೇ ದೇಗುಲ ಬಳಿ ಇರೋ ಐತಿಹಾಸಿಕ ಸಾಲು ಸಾಲು ಮಂಟಪಗಳು ಕೂಡ ಜಲಾವೃತವಾಗಿವೆ. ಜೊತೆಗೆ ನಾನಾ ಸ್ಮಾರಕಗಳಿಗೂ ಕೂಡ ಮುಳುಗಡೆ ಭೀತಿ ಶುರುವಾಗಿದೆ. ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ ಹರಿದು ಬಂದಲ್ಲಿ ರಾಮ ಲಕ್ಷ್ಮಣ ಸೀತೆ ದೇಗುಲ ಸಂಪೂರ್ಣ ಮುಳುಗಡೆಗೊಳ್ಳುವ ಭೀತಿ ಇದೆ. ಇನ್ನು ನದಿ ತೀರದಲ್ಲಿ ಹರಿತಾ ಇರೋ ತುಂಗಭದ್ರೆ ನೋಡೋದಕ್ಕೆ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದು ಸಾಲು ಮಂಟಪಗಳ ಮೇಲೆಯೇ ಪ್ರವಾಸಿಗರು ನಿಲ್ತಾ ಇದ್ದಾರೆ. ಪ್ರವಾಹಕ್ಕೆ ಕೊಚ್ಚಿ ಹೋದ ರಸ್ತೆ. ಎನ್ಡಿಆರ್ಎಫ್ನಿಂದ ನಿರಂತರ ರಕ್ಷಣಾ ಕಾರ್ಯ. ಹಿಮಾಚಲ ಪ್ರದೇಶದಲ್ಲಿ ವರ್ಣನ ಆರ್ಭಟಕ್ಕೆ ಭಾರೀ ಪ್ರವಾಹವೇ ಉಂಟಾಗಿದೆ. ಪ್ರವಾಹದ ಒಡೆತಕ್ಕೆ ಕುನುಮನಾಲಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡುತ್ತಿದೆ. ಹಲವರ ರಕ್ಷಣೆಗಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸ್ತಾ ಇದೆ. ಇತ್ತ ನಿರಂತರ ಮಳೆಗೆ ಬೆಟ್ಟಗುಡ್ಡಗಳಿಂದ ರಸ್ತೆಗೆ ನೀರು ಹರಿದು ರಸ್ತೆಗಳು ಬಿರುಕು ಬಿಟ್ಟಿವೆ. ಸದ್ಯ ಬಿರುಕು ಬಿಟ್ಟ ರಸ್ತೆಯಲ್ಲಿ ಎನ್ಡಿಆರ್ಎಫ್ ತಂಡ ಅಲರ್ಟ್ ಆಗಿದ್ದು ರಸ್ತೆಯ ಬಿರುಕನ್ನ ಮುಚ್ಚುವ ಕೆಲಸವನ್ನ ಮಾಡುತ್ತಿದೆ. ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಕ್ಕೆ ಭಾರೀ ಪ್ರವಾಹ ಉಂಟಾಗಿದ್ದು ಹಲವು ಅವಾಂತರಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಒಂದ್ ಕಡೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಳೆರಾಯ, ಮತ್ತೊಂದು ಕಡೆ ಮೇಘ ಸ್ಫೋಟಕ್ಕೆ ಕುಸಿಯುತ್ತಿರುವ ಗುಡ್ಡಗಳು. ನೈಸರ್ಗಿಕ ವಿಕೋಪದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ ದೇವಭೂಮಿ ಉತ್ತರಾಖಂಡ್ನ ಕೇದಾರನಾಥ. ಕೇದಾರ್ನಾಥ್ನ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ರೋಪ್ಗಳ ಮೂಲಕ ಯಾತ್ರಾರ್ಥಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ಕೇದಾರನಾಥನ ದರ್ಶನಕ್ಕೆ ತೆರಳಿದ್ದ ಕನ್ನಡಿಗರು ಪರದಾಡ್ತಿದ್ದಾರೆ. ನಾವು ಇದೇ ರೂಟಲ್ಲಿ ರಾತ್ರಿ ಕುದುರೆಯಲ್ಲಿ 5 ನಿಮಿಷಕ್ಕೆ ಪಾಸ್ ಆಗಿದೆ. 5 ನಿಮಿಷ ಹೆಚ್ಚು ಕಡಿಮೆ ಹಿಂದೆ ಇದ್ದಿದ್ರೆ ಇಲ್ಲ ಸೆಂಟ್ರಲ್ ಇದ್ದಿದ್ರೆ ನಾವು ಈ ಫಾಲ್ಸ್ ಇಂದ ಸೀದಾ ಇಲ್ಲಿಗೆ ಹೋಗ್ಬೇಕಾಗುತ್ತೆ. ಇದೊಂದು ರೂಟ್ ಇದೆ, ಇದೊಂದು ರೂಟ್ ಇದೆ. ಪುಣ್ಯ ಕ್ಷೇತ್ರದ ದರ್ಶನಕ್ಕೆ ಅಂತ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ತೆರಳಿದ 15 ಜನ ಸ್ನೇಹಿತರ ತಂಡ ಕೇದಾರನಾಥ್ನಲ್ಲಿ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ.
ಯಾತ್ರಾರ್ಥಿಗಳ ರಕ್ಷಣೆಗೆ ಸ್ಥಳೀಯ ಪೊಲೀಸರು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಳೆರಾಯ, ಮತ್ತೊಂದು ಕಡೆ ಮೇಘ ಸ್ಫೋಟಕ್ಕೆ ಕುಸಿಯುತ್ತಿರುವ ಗುಡ್ಡಗಳು. ನೈಸರ್ಗಿಕ ವಿಕೋಪದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ ದೇವಭೂಮಿ ಉತ್ತರಾಖಂಡ್ನ ಕೇದಾರನಾಥ. ಕೇದಾರ್ನಾಥ್ನ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ರೋಪ್ಗಳ ಮೂಲಕ ಯಾತ್ರಾರ್ಥಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ಕೇದಾರನಾಥನ ದರ್ಶನಕ್ಕೆ ತೆರಳಿದ್ದ ಕನ್ನಡಿಗರು ಪರದಾಡ್ತಿದ್ದಾರೆ. ನಾವು ಇದೇ ರೂಟಲ್ಲಿ ರಾತ್ರಿ ಕುದುರೆಯಲ್ಲಿ 5 ನಿಮಿಷಕ್ಕೆ ಪಾಸ್ ಆಗಿದೆ. 5 ನಿಮಿಷ ಹೆಚ್ಚು ಕಡಿಮೆ ಹಿಂದೆ ಇದ್ದಿದ್ರೆ ಇಲ್ಲ ಸೆಂಟ್ರಲ್ ಇದ್ದಿದ್ರೆ ನಾವು ಈ ಫಾಲ್ಸಿಂದ ಸೀದಾ ಇಲ್ಲಿಗೆ ಹೋಗ್ಬೇಕಾಗಿತ್ತು. ಇದೊಂದು ರೂಟ್ ಇದೆ. ಪುಣ್ಯ ಕ್ಷೇತ್ರದ ದರ್ಶನಕ್ಕೆ ಅಂತ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ತೆರಳಿದ್ದ 15 ಜನ ಸ್ನೇಹಿತರ ತಂಡ ಕೇದಾರನಾಥ್ನಲ್ಲಿ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಯಾತ್ರಾರ್ಥಿಗಳ ರಕ್ಷಣೆಗೆ ಸ್ಥಳೀಯ ಪೊಲೀಸರು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರವಾಹಕ್ಕೆ ಕೊಚ್ಚಿ ಹೋದ ರಸ್ತೆ. ಎನ್ಡಿಆರ್ಎಫ್ನಿಂದ ನಿರಂತರ ರಕ್ಷಣಾ ಕಾರ್ಯ. ಹಿಮಾಚಲ ಪ್ರದೇಶದಲ್ಲಿ ವರುಣನ ಆರ್ಭಟಕ್ಕೆ ಭಾರೀ ಪ್ರವಾಹವೇ ಉಂಟಾಗಿದೆ. ಪ್ರವಾಹದ ಹೊಡೆತಕ್ಕೆ ಕುನುಮನಾಲಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡ್ತಿದೆ. ಹಲವರ ರಕ್ಷಣೆಗಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸ್ತಾ ಇದೆ. ಇತ್ತ ನಿರಂತರ ಮಳೆಗೆ ಬೆಟ್ಟಗುಡ್ಡಗಳಿಂದ ರಸ್ತೆಗೆ ನೀರು ಹರಿದು ರಸ್ತೆಗಳು ಬಿರುಕು ಬಿಟ್ಟಿವೆ. ಸದ್ಯ ಬಿರುಕು ಬಿಟ್ಟ ರಸ್ತೆಯಲ್ಲಿ ಎನ್ಡಿಆರ್ಎಫ್ ತಂಡ ಅಲರ್ಟ್ ಆಗಿದ್ದು ರಸ್ತೆಯ ಬಿರುಕನ್ನ ಮುಚ್ಚುವ ಕೆಲಸವನ್ನ ಮಾಡ್ತಿದೆ. ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಕ್ಕೆ ಭಾರೀ ಪ್ರವಾಹ ಉಂಟಾಗಿದ್ದು ಹಲವು ಅವಾಂತರಗಳಿಗೆ ಎಡೆ ಮಾಡಿಕೊಡ್ತಿದೆ.